ಟೇಸ್ಟ್ ಡೈಲಿ. ದೇಶದಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ರೈಲು ಡಿಕ್ಕಿ ಹೊಡೆದು 8 ಭಕ್ತರು ಸಾವನ್ನಪ್ಪಿದ್ದಾರೆ. ರೈಲು ಹಳಿ ದಾಟುತ್ತಿದ್ದಾಗ ಡಿಕ್ಕಿ ಹೊಡೆದಿದೆ ಎಕ್ಸ್ಪ್ರೆಸ್ ರೈಲು. ನಿನ್ನೆ ತಾನೇ ಆಗಿತ್ತು, ಮತ್ತೊಂದು ಅವಘಡ ಆಯಿತು. 6-7 ಜನ ಸತ್ತಿದ್ರು ನಿನ್ನೆ. ಗೂಡ್ಸು ಟ್ರೈನ್ಗೆ ಪ್ಯಾಸೆಂಜರ್ ಟ್ರೈನು ಡಿಕ್ಕಿ ಹೊಡೆದಿತ್ತು. ಮತ್ತೊಂದು ಅವಘಡ ಇದು. ಹಳಿ ತಪ್ಪಿ ಡಿಕ್ಕಿ ಹೊಡೆದಿದೆ ಕಲ್ಕಾ ಹೌರಾ ಎಕ್ಸ್ಪ್ರೆಸ್ ರೈಲು. ಮಿರ್ಜಾಪುರದ ಚುನಾ ರೈಲು ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಇಂದು ಕಾರ್ತಿಕ ಪೂರ್ಣಿಮೆಯ ಗಂಗಾ ಸ್ನಾನ ಹಿನ್ನೆಲೆಯಲ್ಲಿ ಕಾರ್ತಿಕ ಸ್ನಾನಕ್ಕಾಗಿ ಗಂಗಾ ಘಾಟ್ಗೆ ತೆರಳುತ್ತಾ ಇದ್ರು ಭಕ್ತರು. ನಿನ್ನೆ ಛತ್ತೀಸ್ಗಢದಲ್ಲಿ ರೈಲು ಅಪಘಾತ ಆಗಿತ್ತು, 12 ಜನ ಮೃತಪಟ್ಟಿದ್ರು. ಇಂದು ಉತ್ತರ ಪ್ರದೇಶದಲ್ಲಿ 8 ಭಕ್ತರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹೆಣಗಳ ರಾಶಿನಲ್ಲಿ ಕಂಡು ಬರ್ತಾ ಇತ್ತು. ಅವ್ರನ್ನ ಕಳೆದುಕೊಂಡಂಥ ಆ ಕುಟುಂಬದ ಸದಸ್ಯರ ಆಕ್ರಂದನ ಕೂಡ ಮುಗಿಲ್ಮುಟ್ಟಿತ್ತು. ರೈಲು ಹಳಿ ದಾಟ್ತಾ ಇದ್ರು. ಆ ಸಂದರ್ಭದಲ್ಲಿ ಕಲ್ಕಾ ಹೌರಾ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿ ಡಿಕ್ಕಿ ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಗಂಗಾ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ರು ಅವರು. ಕಾರ್ತಿಕ ಸ್ನಾನ ಭಾಳ ಪುಣ್ಯ ಸ್ನಾನ ಅಂತ ಹೇಳ್ತಾರೆ. ಗಂಗಾ ಘಾಟ್ಗೆ ಹೋಗ್ತಾ ಇದ್ರು, ನಡೆದುಕೊಂಡೇ ಹೋಗ್ತಾ ಇದ್ರು. ಆ ಟೈಮ್ನಲ್ಲಿ ಸಂಭವಿಸಿರುವಂಥ ದುರಂತ ಇದು. ರೈಲ್ವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಒಂದು ಆಘಾತಕಾರಿ ವಿಚಾರ ಅಂತಂದರೆ ಈ ಟ್ರೈನು ಅವಾಂತರಗಳು ಜಾಸ್ತಿ ಆಗ್ತಾ ಇದೆ. ನಾವು ಬರೀ ಈ ರಸ್ತೆ ಅಪಘಾತಗಳನ್ನು ನೋಡ್ತಾ ಇದ್ವಿ, ಆದರೆ ಇತ್ತೀಚೆಗೆ ರೈಲು ಪ್ರಯಾಣವೂ ಕೂಡ ಸೇಫ್ ಅಲ್ಲ ಅನ್ನೋದು ಜನರಿಗೆ ಮನಸ್ಸಲ್ಲಿ ಬರ್ತಾ ಇದೆ. ಮತ್ತು ಆ ಟ್ರ್ಯಾಕನ್ನೇನು ದಾಟ್ತಾ ಇರ್ತಾರೆ ಕೆಲವು ಕಡೆಗಳಲ್ಲಿ ಅಸುರಕ್ಷಿತವಾಗಿ ಅವೈಜ್ಞಾನಿಕವಾಗಿ ಅಲ್ಲಿ ಗೇಟ್ಗಳನ್ನು ಕೂಡ ಹಾಕಿರ್ತಾರೆ, ಸಿಬ್ಬಂದಿಯನ್ನು ಕೂಡ ಇಟ್ಟಿರೋದಿಲ್ಲ. ಮತ್ತು ನಮ್ಮ ಸಾರ್ವಜನಿಕರು ಕೂಡ ಅಷ್ಟೇ, ಕೆಲವು ಸಲ ಸಿಗ್ನಲ್ ಇದೆಯಾ ಇಲ್ವಾ, ಟ್ರೈನ್ ಬರ್ತಾ ಇದೆಯಲ್ವಾ ಯಾವುದನ್ನು ಕೂಡ ನೋಡದೆ ಗಾಡಿ ಓಡಿಸ್ಲಿಕ್ಕೆ ಅಥವಾ ಇವರೇ ನಡ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾ ಇರ್ತಾರೆ. ಆದರೆ ಇಲ್ಲಿ ಹಳಿ ತಪ್ಪಿ ಡಿಕ್ಕಿಯನ್ನು ಹೊಡೆದಿದೆ ಕಲ್ಕಾ ಮತ್ತು ಹೌರಾ ಎಕ್ಸ್ಪ್ರೆಸ್ ರೈಲು. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇತ್ತು. ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಯಾಕಂದರೆ ಇಲ್ಲಿ ಹಳಿಯನ್ನು ತಪ್ಪಿ ಬಂದು ಡಿಕ್ಕಿ ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. हाँ